ಉತ್ತರ ಕರ್ನಾಟಕ ಫೇಮಸ್ ಸೂಪರ್ ಜೋಳದ ರೊಟ್ಟಿ. ಜಿಗುಟ್ ಹಾಕಿ ನಾದಂಗಿಲ್ಲ, ನೀರು ಹಚ್ಚಿ ಸುಡಂಗಿಲ್ಲ. ಒಂದು ಪಾತ್ರೆ ಒಳಗ ಜೋಳದ ಹಿಟ್ಟ ಉಪ್ಪು ಹಾಕಿ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪನ ನೀರು ಹಾಕಿ ಚಲೋತ್ನಿಂಗ ಬಲ ಹಾಕಿ ನಾದ್ಕೋರಿ. ನಾವು ನಾದಿರುವಂತ ಹಿಟ್ಟ ಉಂಡಿ ಮಾಡಿದ್ರ ಕ್ರ್ಯಾಕ್ಸಿಸ್ ಎಲ್ಲಿ ಬೀಳಬಾರ್ದ್ರಿ. ಆವಾಗ ಅದು ಪರ್ಫೆಕ್ಟ್ ಆಗೈತಂತ ಅರ್ಥ ರೀ. ಇವಾಗ ನಾ ಉಂಡಿ ಮಾಡಿ ನಿಮ್ಗ ತೋರಿಸ್ತೀನಿ ನೋಡ್ರಿ. ಇದು ನೋಡ್ರಿ ಪರ್ಫೆಕ್ಟ್ ಆಗೈತ್ರಿ. ಇವಾಗ ನಿಮ್ ರೊಟ್ಟಿ ಮಾಡಾಕ ಎಷ್ಟು ಹಿಟ್ಟು ಬೇಕ ಅಷ್ಟು ಹಿಟ್ಟು ತಗೊಂಡು ಅಂಗೈಯಾಗ ಚಲೋತ್ನಂಗ ಮಿದ್ಕೋರಿ. ಮಿದ್ಕೊಂಡು ಚಪ್ಪಟ್ ಮಾಡ್ಕೋರಿ. ಇದನ್ ಮ್ಯಾಲ ಕೆಳಗ ಸ್ವಲ್ಪ ಗೋಧಿ ಹಿಟ್ಟು ಹಾಕೊಂಡು ಚೂರಾಗ ಅಂಗೈಯಿಂದ ಅಗಲ ಮಾಡ್ಕೋರಿ. ಅಗಲ ಮಾಡ್ಕೊಂಡು ಚೂರೇ ಹಿಟ್ಟು ಉದುರಿಸ್ಕೊಂತ ಲಟ್ಟುಣಿಗಿಂದ ನಿಮ್ಗೆ ಎಷ್ಟು ತೆಳ್ಳಗ್ ಬೇಕೋ ಅಷ್ಟು ತೆಳ್ಳಗ ದೊಡ್ಡದು ತಿಕ್ಕೋರಿ. ಮ್ಯಾಲಿನ ಹಿಟ್ಟನ್ನ ಒಂದು ಬಟ್ಟೆಯಿಂದ ಒರೆಸ್ಕೋರಿ. ಬಿಸಿ ಇರುವ ಹಂಚಿನೊಳಗ ಹಾಕ್ರಿ. ಹೈ ಫ್ಲೇಮ್ನೊಳಗ ಚಲೋತ್ನಂಗನ ಆಟು ಇಟ್ಟು ತಿರುಗಿಸ್ಕೊಂತನ ಬಟ್ಟಿಯಿಂದ ಒತ್ತಿ ಸುಡ್ರಿ. ನೋಡ್ರಿ ನಮ್ ಬುರು ಉಬ್ಬತೈತ್ರಿ. ನಮ್ ಎಲ್ಲಾ ರೊಟ್ಟಿನ ಹಿಂಗ ಮಾಡ್ಕೊಂತ ಬರ್ರಿ. ನಮ್ ರೊಟ್ಟಿ ರೆಡಿ ಆತ್ರಿ. ಇಷ್ಟವಾದ ಪಲ್ಯ ಜೊತೆಗೆ ಸರ್ವ್ ಮಾಡ್ರಿ.